ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ವೆಲ್ಕಮ್ ಟು AV ವ್ಲಾಗ್ಸ್ ಕನ್ನಡ. ಅಂದಹಾಗೆ ಇವತ್ತಿನ ಈ ವ್ಲಾಗ್ನ ನಾನು ಗುರುವಾರ ಸಂಜೆಯಿಂದ ಸ್ಟಾರ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಡೇ ಶುಕ್ರವಾರ ಬೆಳಿಗ್ಗೆವರೆಗೂ ಕಂಟಿನ್ಯೂ ಮಾಡಿದ್ದೀನಿ. ಹಾಗೆ ಈ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ. ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ. ಅಂದಹಾಗೆ ನಾನು ಲಾಸ್ಟ್ ವ್ಲಾಗಲ್ಲೇ ಹೇಳಿದ್ದೀನಿ, ನಮ್ಮ ಫ್ಯಾಮಿಲಿ ಫಂಕ್ಷನ್ ಒಂದಿದೆ, ಊರಿಗೆ ಹೋಗ್ಬೇಕು ಅಂತ ಹೇಳಿ. ಸೊ ಅದಕ್ಕೋಸ್ಕರನೇ ನಾವು ನಮ್ಮ ಅಜ್ಜಿ ಊರಿಗೆ ಬಂದಿದ್ದೀವಿ. ಅಜ್ಜಿ ಊರಿಂದ ಗುರುವಾರ ಸಂಜೆ ನಾವು ಬೆಂಗಳೂರಿಗೆ ರಿಟರ್ನ್ ಆದ್ವಿ. ಇದಿರ್ಬೇಕು ಒಳ್ಳೇದಂತ మనేకి వాస్తు కూడా అట్లా పీకితే వచ్చినవి పీకేస్తే వస్తుంది, చెట్టు వస్తుంది అని సుಮ್ಮನೆ నెట్టದ್ರೆ ಸಾಕು. ఇట్లా కుచ్చితే వస్తుంది. అవునా? ಮೂರು ತುಂಡು ಮಾಡಿ ಇಡ್ಬೇಕಂತೆ. ಹಾಗೆ ನಾನು ಅಜ್ಜಿ ಊರಿಂದ ಹೊರಡಬೇಕಾದ್ರೆ ನನಗೆ ಹೇರ್ ಆಯಿಲ್ಗಾಗಿರ್ಬೋದು, ಹೇರ್ ಪ್ಯಾಕ್ಗಾಗಿರ್ಬೋದು, ಅಥವಾ ಏನಾದರೂ ಗಿಡಗಳು ಬೇಕು ಅಂತ ಹೇಳಿದ್ರೆ ಊರಿಂದನೇ ನಾನು ತೊಗೊಂಡು ಬರ್ತೀನಿ. ಯೂಶಲಿ ನಾನು ನನ್ನ ತಲೆಗೆ ಕೊಬ್ಬರಿ ಎಣ್ಣೆ ಅಥವಾ ಹರಳೆಣ್ಣೆ ಅಥವಾ ಎರಡು ಮಿಕ್ಸಲ್ಲಿ ಅಪ್ಲೈ ಮಾಡ್ತೀನಿ. ಕೆಲವೊಂದ್ಸಲ ಎರಡು ಮಿಕ್ಸ್ ಜೊತೆಗೆ ಹರ್ಬಲ್ ಏರ್ ಆಯಿಲ್ನ ರೆಡಿ ಮಾಡ್ಕೊತೀನಿ. ಹರ್ಬಲ್ ಏರ್ ಆಯಿಲ್ಗೆ ಏನೇನು ಬೇಕೋ ಅದನ್ನೆಲ್ಲ ಸೊಪ್ಪಾಗಿರ್ಬೋದು, ಹೂವಾಗಿರ್ಬೋದು ಅಜ್ಜಿ ಊರಿಂದನೇ ಬರ್ತಾ ತೊಗೊಂಡು ಬರ್ತೀನಿ. ನಮ್ಮ ಅಜ್ಜಿ ನಮ್ಗೆ ತುಂಬಿ ಕೊಡ್ತಾರೆ ಅಂತ. ನಮ್ಮನೇಲಿ ಯೂಸ್ ಮಾಡುವಂಥ ಖಾರದ ಪುಡಿ, ಸಾಂಬಾರ್ ಪುಡಿ, ಧನಿಯಾ ಪುಡಿ ಇದನ್ನೆಲ್ಲ ಅಜ್ಜಿ ಅವರೇ ಅವ್ರ ಕೈಯಿಂದ ಮಾಡಿ ನಮ್ಮ ಮನೆಗೆ ಕೊಟ್ಟು ಕಳಿಸ್ತಾರೆ. ನಮ್ಮತ್ತೆ ಅವ್ರಿಗೆ ಮಗಳಾಗಬೇಕಲ್ವ, ಮಗಳು ಮನೆಗೆ ಕೊಟ್ಟು ಕಳಿಸ್ತಾರೆ. ನಮ್ಮತ್ತೆ ಮದುವೆ ಆದಾಗಿಂದ ಇದುವರೆಗೂ ಅಡುಗೆಗೆ ಬೇಕಾಗಿರುವಂಥ ಪೌಡರ್ಗಳನ್ನೆಲ್ಲ ನಮ್ಮ ಅಜ್ಜಿನೇ ಮಾಡಿ ಕೊಟ್ಟು ಕಳಿಸೋದು. ನಮ್ಮತ್ತೆ ಸ್ವತಃ ಅವರೇ ಸಾಂಬಾರ್ಗಳಿಗೆ ಬೇಕಾಗಿರುವಂಥ ಪೌಡರ್ಗಳನ್ನೇನು ಅವ್ರು ಇದುವರೆಗೂ ರೆಡಿ ಮಾಡಿಲ್ಲ. ಎಲ್ಲ ನಮಗೆ ಅಜ್ಜಿನೇ, ಅಜ್ಜಿ 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 ಅಜ್ಜಿ. ಸೊ ಅವರಿದ್ರವರೆಗೂ ನಮಗೆ ಯಾವುದೇ ರೀತಿ ಭಯ, ಆತಂಕ ಏನೂ ಇಲ್ಲ ಲೈಫಲ್ಲಿ. ಅವರು ಒಂಥರ ಮೇನ್ ಪಿಲ್ಲರ್ ಅಂತಲೇ ಹೇಳ್ಬೋದು ನಮ್ಮ ಫ್ಯಾಮಿಲಿಗೆ. ಇವನ್ ನಮ್ಮ ಮದುವೆ ಆಗಿದ್ದು ಕೂಡ ಅಜ್ಜಿ ಮುಖಾಂತರನೇ ಅಂತ ಹೇಳ್ಬೋದು. ಅಜ್ಜಿ ಒಬ್ಬರು ಒಪ್ಕೊಂಡಿದ್ರಿಂದ ನಂದು ಮತ್ತು ನನ್ನ ಹಸ್ಬೆಂಡ್ ಮದುವೆ ಆಗಿದ್ದು. ಅಜ್ಜಿ ಒಬ್ಬರು ನಮ್ಮ ಮದುವೆಗೆ ಸಪೋರ್ಟ್ ಮಾಡಿರಲಿಲ್ಲ ಅಂದಿದ್ರೆ ನಮ್ಮ ಮದುವೆ ಆಗ್ತಾ ಇರಲಿಲ್ಲ. ನನಗೆ ಈ ಒಂದು ಫ್ಯಾಮಿಲಿ ನನಗೆ ಸಿಗ್ತಾ ಇರಲಿಲ್ಲ. ಅಂದಹಾಗೆ ನನಗೆ ಯೂಟ್ಯೂಬ್ಗೆ ಸ್ವಲ್ಪ ಕ್ಲಿಪ್ಪಿಂಗ್ ಬೇಕು, ವಿಡಿಯೋಸ್ ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಕೈಲಿಗೆ ಫೋನ್ ಕೊಟ್ಟು ಮಾಡಿಸ್ತಾ ಇದ್ದೆ. ನಮ್ಮ ಮಾವ ಕಾರ್ ಒಳಗಡೆಯಿಂದನೇ ನೋಡ್ತಾ ಇದ್ರು, ಏನು ಇವರು ವಿಡಿಯೋ ಮಾಡ್ಕೋತಿದ್ದಾರೆ ಅಂತ. ನಮ್ಮ ಮಾವಂಗೆ ಗೊತ್ತಿಲ್ಲ ನಾವು ಯೂಟ್ಯೂಬ್ ಓಪನ್ ಮಾಡಿರೋದು. ನಮ್ಮ ವಂಶು ಇತ್ತೀಚೆಗೆ ಸ್ವಲ್ಪ ಗಾಡಿಲಿ ರೌಂಡ್ ಹಾಕೋದು ಅಂದರೆ ತುಂಬ ಇಷ್ಟಪಡ್ತಾಳೆ. ಕಾರಲ್ಲಾಗಿರ್ಬೋದು ಅಥವಾ ಟೂ ವೀಲರಲ್ಲಾಗಿರ್ಬೋದು. ನನ್ನ ಹಸ್ಬೆಂಡು ಆಫೀಸ್ ಮುಗಿಸ್ಕೊಂಡು ಬಂದರೆ ಸಾಕು, ಅಪ್ಪ ಡ್ರೂ ಅಂದರೆ ಒಂದು ರೈಡ್ ಹೋಗಿ ಬರೋಣ ಅಂತ. ನನ್ನ ಹಸ್ಬೆಂಡು ಶೂನು ಕೂಡ ಚೇಂಜ್ ಮಾಡೋಂಗಿಲ್ಲ, ಅವಳನ್ನ ಎತ್ಕೊಂಡು ಒಂದು ರೌಂಡ್ ಹೋಗಿ ಬರಲೇಬೇಕು. ಜೊತೆಗೆ ಆಫೀಸ್ಗೆ ಹೋಗೋಕ್ಕೂ ಮುಂಚೆನೆ ಬೆಳಿಗ್ಗೆ ಒಂದ್ಸಲ ಅವಳು ಏನಾದರೂ ಎತ್ತಿದ್ರೆ ಒಂದು ರೌಂಡ್ ಹಾಕಿ ಅವಳನ್ನ ಬಿಟ್ಟು ಅವರು ಆಫೀಸ್ಗೆ ಹೋಗೋದು. ಸೊ ಈ ರೀತಿ ಅವಳು ಅಭ್ಯಾಸ ಆಗ್ಬಿಟ್ಟಿದ್ದಾಳೆ. ಮಾವ ಗಾಡಿ ಸ್ಟಾರ್ಟ್ ಮಾಡಬೇಕಾದ್ರೆ ಮುಂದೆ ಕರ್ಕೊಂಡೋಗಿ ಕೂರಿಸಿದ್ದೀನಿ. ಅವಳಿಗೇನೋ ಒಂದಿಷ್ಟ, ಯಾರನ್ನ ಗಾಡಿ ಸ್ಟಾರ್ಟ್ ಮಾಡಿಬಿಟ್ರೆ ಜೊತೆಗೆ ಹೋಗ್ಬೇಕು ಅವಳು, ಅಂದರೆ ಅವಳಿಗೆ ಪರಿಚಯ ಇರೋರ ಜೊತೆ. ನನಗೆ ಸ್ವಲ್ಪ ಮಡಕೆ ಪಾತ್ರೆಗಳು ಬೇಕಿತ್ತು. ಊರಿಂದ ಬರ್ತಾ ಒಂದು ಕಡೆ ಸಿಗುತ್ತೆ. ಅತ್ತೆ ಮಾವಂಗೆ ಹೇಳಿ ಮಾವ ನನಗೆ ಈ ಮಡಕೆ ಪಾತ್ರೆಗಳು ಕೊಡ್ಸಿದ್ರು. ನಮ್ಮ ಮಾವ ಹೇಳಿದ್ದು ಕೇಳಿಸಿಲ್ಲ ಅಂತ ಅನಿಸುತ್ತೆ, ಸ್ವಲ್ಪ ಗಾಳಿ ಸೌಂಡ್ ಇತ್ತು. ಆಪಲ್ ಎಲ್ಲಿ ಜಾಸ್ತಿ ಬೆಳೀತಾರೆ, ಸ್ವಲ್ಪ ಈ ಜನರಲ್ ನಾಲೆಡ್ಜ್ ಆಗಿರ್ಬೋದು, ಎಕನಾಮಿ ಬಗ್ಗೆ, ಫೈನಾನ್ಸ್ ಬಗ್ಗೆ, ಎಲ್ಲದ್ರ ಬಗ್ಗೆ ನನ್ನ ಮೈದ್ ನನಗೆ ಕ್ಲಾಸ್ ತಗೋತಾರೆ. ಯೂಶ್ವಲ್ ಆಗಿ ಇದು ಇದ್ದೇ ಇರುತ್ತೆ. ಟ್ರಾವೆಲ್ ಮಾಡೋ ಟೈಮ್ಗೆ ನನ್ನ ಮೈದನ್ನ ಸಿಗಾಕೊಂತಾನೆ. ಕೆಲವೊಂದಕ್ಕೆ ಆನ್ಸರ್ ಮಾಡಲ್ಲ, ಕೆಲವೊಂದಕ್ಕೆ ಆನ್ಸರ್ ಮಾಡ್ತಾನೆ. ಸೊ ಊರಿಗೆ ಬೆಂಗಳೂರಿಗೆ ಬರೋವರೆಗೂ ನಮ್ಮ ಮಾವ ಅವನಿಗೆ ಕ್ಲಾಸ್ ತಗೊಂಡಿರ್ತಾರೆ ಕಾರಲ್ಲೇನೆ. ಹಾಗೆ ಊರಿಂದ ಬರ್ತಾ ಮಡಿಕೆಗಳು ತಗೊಂಡು ಬಂದೆ ಅಲ್ವಾ. ಸೊ ಇಷ್ಟು ಮಡಿಕೆಗಳನ್ನ ತಗೊಂಡು ಬಂದಿದ್ದೀನಿ. ಮಡಿಕೆಗಳನ್ನ ಯೂಸ್ ಮಾಡೋಕ್ಕೂ ಮುಂಚೆ, ಅಂದರೆ ಅದರಲ್ಲಿ ಅಡುಗೆ ಮಾಡೋಕ್ಕೂ ಮುಂಚೆನೆ ಒಂದ್ಸಲ ಅದನ್ನ ಪಳಗಿಸ್ಬೇಕು ಚೆನ್ನಾಗಿ. ಒಂದು ವಿಡಿಯೋ ನೋಡ್ಕೊಂಡಿದ್ದೀನಿ, ಅದೇ ಥರ ಮಾಡ್ತಾ ಇದ್ದೀನಿ. ಈ ಒಂದು ಮಡಿಕೆಯ ಸೀಸನಿಂಗ್ ನನಗೆ ವರ್ಕ್ ಆಯಿತು ಅಂದರೆ ಶಾರ್ಟ್ ವಿಡಿಯೋದಲ್ಲಿ ನಾನು ಶೇರ್ ಮಾಡ್ತೀನಿ. ಹಾಗೆ ಈ ವ್ಲಾಗ್ನ ನೆಕ್ಸ್ಟ್ ಡೇ ಅಂದರೆ ಶುಕ್ರವಾರ ಬೆಳಿಗ್ಗೆ ನಾನು ಕಂಟಿನ್ಯೂ ಮಾಡಿದ್ದೀನಿ. ಬೆಳಿಗ್ಗೆ ನಾನು 5 ಗಂಟೆಗೆ ಎದ್ದೇಳಬೇಕು ಅಂತ ಅಲಾರಾಮ್ ಇಟ್ಕೊಂಡು 5
11:45 ಎದ್ದಿದ್ದೀನಿ. ಹಾಗೆ ಹಿಂದಿನ ದಿನ ನೈಟೇ ಬೆಳಿಗ್ಗೆಗೆ ಏನು ಟಿಫನ್ ಮಾಡಬೇಕು ಅದನ್ನೆಲ್ಲ ಪ್ಲಾನ್ ಮಾಡೇ ಮಲ್ಕೊಂಡಿರ್ತೀನಿ. ಅದೇ ರೀತಿನೇ ಎದ್ದು ಮಾಡ್ತಾ ಇದ್ದೀನಿ. ಇವಾಗ ಪ್ಲಾನ್ ಮಾಡಿಬಿಟ್ಟು ಅತ್ತೆಗೆ ಹೋಗಿ ನೀವೇ ಮಾಡ್ಕೊಳ್ಳಿ ಟಿಫನ್ ಅಂದರೆ ಪಾಪ ಅವ್ರಿಗೂ ಬೇಜಾರಾಗುತ್ತೆ. ಜೊತೆಗೆ ನನಗೂ ಸ್ವಲ್ಪ ಲೇಟಾಗಿ ಎದ್ದರೆ ನನಗೆ ಯೂಟ್ಯೂಬ್ ವಿಡಿಯೋ ಮಾಡೋದಾಗಿರ್ಬೋದು ಅಥವಾ ಮನೆ ಕೆಲಸ ಆಗಿರ್ಬೋದು ಕಂಪ್ಲೀಟ್ ಅನ್ಸಲ್ಲ. ಇಡೀ ದಿನ ನನಗೆ ಅವತ್ತು ತಲೆನೋವೇ ಬಂದ್ಬಿಡುತ್ತೆ ಅಂತಲೇ ಹೇಳ್ಬೋದು. ನಾನು ಅಂದ್ಕೊಂಡಿದ್ದು ಮಾಡೋಕ್ಕಾಗಲಿಲ್ವಲ್ಲ, ಇನ್ನು ಮತ್ತೆ ನಾನು ಅನ್ಕೊಂಡಿದ್ದು ಮಾಡಬೇಕು ಅಂದರೆ ನೆಕ್ಸ್ಟ್ ಬೆಳಿಗ್ಗೆ ವೆಯ್ಟ್ ಮಾಡಬೇಕಲ್ವಾ ಅಂತ ಈ ರೀತಿ ಒಂದು ಯೋಚನೆ ಬರುತ್ತೆ. ಬೆಳಿಗ್ಗೆ ಬೇಗ ಎದ್ದು ನಿದ್ದೆ ಏನಾದರೂ ಬರ್ತಿದೆ ಅಂತ ಹೇಳಿದ್ರೆ ಮಧ್ಯಾಹ್ನ ಟೈಮ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳ್ಬಿಟ್ಟು ಬೇಗನೆ ಎದ್ಬಿಟ್ಟೆ. ಸದ್ಯಕ್ಕೆ 5:45 ಎದ್ದಿದ್ದಕ್ಕೆ ನಾನು ಅಂದ್ಕೊಂಡಂಗೆ ಬೆಳಿಗ್ಗೆ ಟಿಫನ್ನು ಮತ್ತು ಯೂಟ್ಯೂಬ್ಗೆ ವಿಡಿಯೋ ಎಲ್ಲನೂ ಮಾಡ್ಕೊಂಡಿದ್ದಾಯಿತು. ಜೊತೆಗೆ ವಂಶನೂ ಕೂಡ ಸ್ವಲ್ಪ ಲೇಟಾಗಿ ಎದ್ಲು, 9:30 10 ಗಂಟೆ ಹಂಗೆ ಎದ್ಲು. ಹಾಗೆ ನಾನು ಬೆಳಿಗ್ಗೆ ಎದ್ದ ತಕ್ಷಣನೇ ಒಂದು ಬ್ಲ್ಯಾಕ್ ಕಾಫಿ ಮಾಡಿಕೊಂಡೆ. ಹಾಲು ಯೂಸ್ ಮಾಡಿಕೊಂಡು ಕಾಫಿ ಮಾಡ್ಕೊಂಡು ಕುಡಿತಾ ಇದ್ದೆ ಬೆಳಿಗ್ಗೆನೆ. ಇವಾಗ ನನ್ನ ರೂಟೀನ್ ಚೇಂಜ್ ಮಾಡಬೇಕು ಅಂತ ಪ್ರತಿ ವ್ಲಾಗಲ್ಲಿ ಹೇಳ್ತಾ ಇದ್ದೀನಿ. ಹಾಗೆಯೇ ಇವತ್ತು ಬೆಳಿಗ್ಗೆ ಹಾಲು ಹಾಕೊಳ್ದೇ ಜಸ್ಟ್ ಪ್ಲೇನ್ ವಾಟ್ರಲ್ಲಿ ಬ್ಲ್ಯಾಕ್ ಕಾಫಿ ಮಾಡಿಕೊಂಡೆ, ಒಂದು ಸ್ವಲ್ಪ ಚಕ್ಕೆ ಹಾಕ್ಕೊಂಡು. ಹಾಗೆ ಇವತ್ತಿನ ಟಿಫನ್ಗೆ ಕ್ಯಾರೆಟ್ ರೈಸ್ ಜೊತೆಗೆ ಆಲೂ ಫ್ರೈ ಮಾಡೋಣ ಅಂತ ರೆಡಿ ಮಾಡ್ಕೊತಾ ಇದ್ದೀನಿ. ಹಾಗೆ ನಾನಿಲ್ಲಿ ಆಲೂ ಫ್ರೈ ಮಾಡ್ಬೇಕಂತ ಹೇಳ್ಬಿಟ್ಟು ಒಂದು ಬೌಲ್ಗೆ ಕಡಲೆ ಹಿಟ್ಟು, ಅಕ್ಕಿ ಹಿಟ್ಟು, ಅರಿಶಿನ, ಗರಂ ಮಸಾಲ, ಚಿಲ್ಲಿ ಪೌಡರ್, ಸ್ವಲ್ಪ ನೀರು, ಉಪ್ಪು ಮಿಕ್ಸ್ ಮಾಡಿಕೊಂಡು ಹಿಟ್ಟು ರೆಡಿ ಮಾಡಿಕೊಂಡೆ. ಇದ್ರ ಜೊತೆಗೆ ಸಣ್ಣಕ್ಕೆ ಉದ್ದಕ್ಕೆ ಆಲೂಗೆಡ್ಡೆನ ಹೆಚ್ಚಿಟ್ಟು ಇದ್ರ ಜೊತೆಗೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಮಿಕ್ಸ್ ಮಾಡಿದಾದ್ಮೇಲೆ ಲಾಸ್ಟಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪನ್ನು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಹಚ್ಚಿ ಮಿಕ್ಸ್ ಮಾಡಿ ಸ್ವಲ್ಪ ನೆನೆಸಿಟ್ರೆ ಸಾಕು. ಆಲೂ ಫ್ರೈಗೆ ಅಂತ ಹೇಳ್ಬಿಟ್ಟು ಇದನ್ನ ರೆಡಿ ಮಾಡಿ ಒಂದು ಸೈಡ್ ನೆನೆಸಿಟ್ಟು ಇನ್ನೊಂದು ಕಡೆ ಕ್ಯಾರೆಟ್ ರೈಸ್ ಮಾಡಿಕೊಂಡ್ರೆ ಟಿಫನ್ಗೆ ರೆಡಿ ಆಗುತ್ತೆ. ಆ್ಯಕ್ಚುಲಿ ಈ ಟಿಫನ್ ನನ್ನ ಹಸ್ಬೆಂಡ್ ಇದ್ದಾಗ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡೆ, ಬಟ್ ಅವರು ನಿನ್ನೆ ನಮ್ಮ ಜೊತೆ ಬೆಂಗಳೂರಿಗೆ ಬರಲಿಲ್ಲ. ಬೆಳಿಗ್ಗೆನೆ ಎದ್ದು ನನ್ನ ಡೈರೆಕ್ಟಾಗಿ ಆಫೀಸ್ಗೆ ಹೋಗ್ತೀನಿ ಅಂತ ಹೇಳ್ಬಿಟ್ಟು ಅಜ್ಜಿ ಊರಲ್ಲೇ ಉಳ್ಕೊಂಡಿದ್ದಾರೆ. ಬೆಳಿಗ್ಗೆ ಎದ್ದೇಳಬೇಕಾದ್ರೆ ಅಂದ್ಕೊಂಡೆ ಇವತ್ತು ಟಿಫನ್ಗೆ ಅತ್ತೆಗೆ ಹೇಳೋಣ ಮಾಡೋದಕ್ಕೆ. ನಾನು ಏನು ಅಂದ್ಕೊಂಡಿದ್ದೀನಿ ಕ್ಯಾರೆಟ್ ರೈಸ್ ಮತ್ತು ಆಲೂ ಫ್ರೈನ ನನ್ನ ಹಸ್ಬೆಂಡ್ ಬಂದಮೇಲೆ ಮಾಡಿದ್ರಾಯ್ತು, ಯೂಟ್ಯೂಬ್ಗೆ ವಿಡಿಯೋನೂ ಆಗುತ್ತೆ, ಜೊತೆಗೆ ಅವರು ತಿಂದಾಗೂ ಆಗುತ್ತೆ ಅಂತ. ಬಟ್ ಆಮೇಲೆ ನಾನು ಏನು ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ ಅದು ಆಗಿಲ್ಲ ಅಂದರೆ ಮತ್ತೆ ನೆಕ್ಸ್ಟ್ ಡೇಗೆ ನಾನು ಪೋಸ್ಟ್ಪೋನ್ ಮಾಡಬೇಕಾಗತ್ತೆ. ಮತ್ತು ನೆಕ್ಸ್ಟ್ ಡೇ ಮೂಡ್ ಹೇಗಿರುತ್ತೋ ಜೊತೆಗೆ ಸಿಚುವೇಶನ್ಗಳು ಹೇಗಿರುತ್ತೋ ಮಾಡೋದಕ್ಕೆ ಆಗದೆ ಇರ್ಬೋದು ಅಂತ ಹೇಳ್ಬಿಟ್ಟು ಎದ್ದು ರೆಡಿ ಮಾಡ್ತಾ ಇದ್ದೀನಿ. ಕ್ಯಾರೆಟ್ ರೈಸ್ಗೆ ನಾನಿಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಜೀರಿಗೆ, ಒಣಮೆಣಸಿನ್ಕಾಯಿ, ಈರುಳ್ಳಿ, ಗೋಡಂಬಿ, ಅದ್ರ ಜೊತೆಗೆ ಕರ್ಬೇವಿನ ಸೊಪ್ಪನ್ನ ಹಾಕ್ಕೊಂಡು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊತಾ ಇದ್ದೀನಿ. ಗೋಡಂಬಿನ ಎಣ್ಣೆಯಲ್ಲಿ ಫಸ್ಟ್ ಫ್ರೈ ಮಾಡ್ಕೋಬೇಕು. ನಾನು ಅದನ್ನ ಕಪ್ಪಾಗೋವರೆಗೂ ಬಿಟ್ಬಿಡ್ತೀನಿ ಅಂತ ಹೇಳ್ಬಿಟ್ಟು ಈರುಳ್ಳಿ ಜೊತೆಗೆ ಮಿಕ್ಸ್ ಮಾಡಿದ್ದೀನಿ. ಗೋಡಂಬಿ ಬೆಂದಿದೆ, ಸಾಕು ಅಷ್ಟು ಬೆಂದಿದ್ರೆ. ಇನ್ನು ಲಾಸ್ಟಿಗೆ ಸ್ವಲ್ಪ ಈರುಳ್ಳಿ ಎಲ್ಲ ಗೋಲ್ಡನ್ ಬ್ರೌನ್ ಬಂದ ಮೇಲೆ ಕ್ಯಾರೆಟ್ ಹಾಕ್ಕೊಂಡು ಅದ್ರ ಜೊತೆಗೆ ಸ್ಪೈಸಸ್ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸ್ಪೈಸಸ್ ಅಂದರೆ ನಾನಿಲ್ಲಿ ಫಸ್ಟಿಗೆ ಸ್ವಲ್ಪ ಅರಿಶಿನ, ಅದಾದಮೇಲೆ ಸಾಂಬಾರ್ ಪುಡಿ, ಧನಿಯಾ ಪುಡಿ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಮಿಕ್ಸ್ ಮಾಡಿದಾದ್ಮೇಲೆ ಸ್ವಲ್ಪ ನೀರು ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಒಂದು 2 ನಿಮಿಷ ಇದನ್ನ ಬೇಯಿಸ್ಕೊಂಡ್ರೆ ಸಾಕು, ಜಾಸ್ತಿ ಬೇಯಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕ್ಯಾರೆಟ್ ರೈಸ್ಗೆ ಮುಂಚೆನೆ ರೈಸ್ ಮಾಡಿ ಇಟ್ಕೋಬೇಕು. ರೈಸ್ ಕೂಡ ಆಲ್ರೆಡಿ ರೆಡಿ ಆಗಿದೆ. ಹಾಗೆ ನಾನು ಅಡುಗೆ ಮಾಡ್ತಾನೆ ಸ್ಟವ್ ಮೇಲೆ ಏನಾದರೂ ಬಿದ್ದಿದ್ರೆ ಅದನ್ನ ಹಾಗೆ ಕ್ಲೀನ್ ಮಾಡ್ಕೊತೀನಿ. ಒಂದೊಂದ್ಸಲ ಕೈಯೆಲ್ಲ ಸುಟ್ಕೊತೀನಿ, ಆದರೂ ಪರವಾಗಿಲ್ಲ ನನಗೆ ಅಲ್ಲಲ್ಲೇ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಇನ್ನು ಸ್ಟವ್ನ ಆಫ್ ಮಾಡಿ 1-2 ನಿಮಿಷ ಆದಮೇಲೆ ಫ್ಲೇವರ್ಗೆ ಅಂತ ಹೇಳ್ಬಿಟ್ಟು ನಾನು ಇಲ್ಲಿ ಪುದೀನೂ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಲಾಸ್ಟಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಾಯಿ ಜೊತೆಗೆ ನಿಂಬೆ ರಸ ಸೇರಿಸ್ಕೊಂಡ್ರೆ ಈ ಒಂದು ಕ್ಯಾರೆಟ್ ರೈಸ್ಗೆ ಈ ಒಂದು ಗೊಜ್ಜು ರೆಡಿ ಆಗುತ್ತೆ. ನಾವೆಲ್ಲ ಚಿತ್ರಾನ್ನ ಮಾಡ್ತೀವಲ್ವ ಅದೇ ರೀತಿನೇ ಇದೂ ಕೂಡ, ಬಟ್ ಇದರಲ್ಲಿ ಕ್ಯಾರೆಟ್ ಮೇನ್ ಇಂಗ್ರೀಡಿಯೆಂಟ್ ಆಗಿರೋದ್ರಿಂದ ಇದಕ್ಕೆ ಕ್ಯಾರೆಟ್ ರೈಸ್ ಅಂತಾನೆ ಹೇಳ್ಬೋದು, ಅಲ್ಲ ಹೇಳ್ತೀವಿ. ನೆಕ್ಸ್ಟ್ ಮಾಡಿರುವಂಥ ರೈಸ್ನ ಒಂದು ಚಿಕ್ಕ ಬೇಸನ್ಗೆ ಹಾಕೊಂಡು ಅನ್ನನೆಲ್ಲ ಉದುದ್ರಾಗಿ ಮಾಡಿಕೊಂಡು ಮಾಡಿರುವಂಥ ಒಂದು ಗೊಜ್ಜನ್ನ ಇದ್ರ ಜೊತೆಗೆ ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಕ್ಯಾರೆಟ್ ರೈಸ್ ರೆಡಿ ಆಗುತ್ತೆ. ಕ್ಯಾರೆಟ್ ಸ್ವೀಟ್ ಇರೋದ್ರಿಂದ ಈ ಕ್ಯಾರೆಟ್ ರೈಸ್ನ ತಿನ್ಬೇಕಾದ್ರೆ ಸ್ವೀಟ್ ಅನಿಸುತ್ತೆ. ಬೇಕಂದರೆ ಹಸಿಮೆಣ್ಸಿನ್ಕಾಯಿನ ಸ್ವಲ್ಪ ಜಾಸ್ತಿನೇ ಹಾಕೋಬೋದು, ಇಲ್ಲಾಂದರೆ ಚಿಲ್ಲಿ ಪೌಡ್ರು ಕೂಡ ನಾವು ಆ್ಯಡ್ ಮಾಡ್ಕೋಬೋದು. ಜೊತೆಗೆ ಆಲೂ ಫ್ರೈನು ರೆಡಿ ಮಾಡಿಕೊಂಡ್ರೆ ಇವತ್ತಿನ ಮಾರ್ನಿಂಗ್ ಟಿಫನ್ ರೆಡಿ ಆಯಿತು. ಇತ್ತೀಚೆಗೆ ಮಾವ ಜಾಸ್ತಿ ನಿಂಬೆ ಹಣ್ಣಿನ ಜ್ಯೂಸ್ ಕುಡಿತಾ ಇದ್ದಾರೆ.
ಸಮ್ಮರ್ ಬಂತಂದರೆ ಅವ್ರಿಗೆ ಜ್ಯೂಸ್ಗಳು ಜಾಸ್ತಿ ಇರಬೇಕು, ಫ್ರೂಟ್ಸ್ ಆಗಿರ್ಬೋದು ಅಥವಾ ಈ ಥರ ನಿಂಬೆಹಣ್ಣಿನ ಜ್ಯೂಸ್ ಇರಲೇಬೇಕು. ಅದಕ್ಕಂತೇಳಿ ಬೆಳಿಗ್ಗೆನೆ ಅವ್ರಿಗೆ ನಿಂಬೆಹಣ್ಣಿನ ಜ್ಯೂಸ್ ಮಾಡಿಕೊಟ್ಟು ಅದ್ರ ಜೊತೆಗೆ 1 ಸ್ಪೂನ್ ಚಿಯಾ ಸೀಡ್ಸ್ನ ಆ್ಯಡ್ ಮಾಡಿ ಕೊಟ್ಟಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಅಲೋವೆರಾ ಯೂಸ್ ಮಾಡಿ ಒಂದು ಜ್ಯೂಸ್ ರೆಡಿ ಮಾಡ್ಕೊತಾ ಇದ್ದೀನಿ. ನಾನು ಫಸ್ಟ್ ಟೈಮ್ ಈ ಒಂದು ಅಲೋವೆರಾ ಜ್ಯೂಸ್ ಕುಡಿತಾ ಇರೋದು, ಗೊತ್ತಿಲ್ಲ ಹೇಗಿರುತ್ತೆ ಅಂತ. ಸರಿ, ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಇದೆ ಇದರಲ್ಲಿ, ಅದಕ್ಕೋಸ್ಕರ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಅಂತ. ಅಲೋವೆರಾ ನೆನ್ನೆ ಊರಿಂದ ತಂದಿರೋದು, ಫ್ರೆಶ್ ಆಗಿ ಚೆನ್ನಾಗೇ ಇತ್ತು. ಈ ಜ್ಯೂಸ್ಗೆ ಸಿಪ್ಪೆ ತೆಗೆದು ಒಳಗಡೆ ಅಲೋವೆರಾ ಇರುತ್ತಲ್ಲ ಅದನ್ನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಒಂದು 5 ರಿಂದ 6 ಸಲ ಚೆನ್ನಾಗಿ ನೀರಲ್ಲಿ ವಾಶ್ ಮಾಡಬೇಕು. ನೆಕ್ಸ್ಟ್ ಒಂದು ಜಾರ್ಗೆ ಉಪ್ಪು ಮತ್ತೆ ನಾವೇನು ಕಟ್ ಮಾಡಿ ಇಟ್ಕೊಂಡಿರ್ತೀವಿ ಅಲೋವೆರಾ ಆ್ಯಡ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕೊಂಡು ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ಈ ಅಲೋವೆರಾ ಜ್ಯೂಸ್ ಕುಡಿಯೋದ್ರಿಂದ ನಮ್ಮ ಡೈಜೆಷನ್ಗೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಸ್ಕಿನ್ ಗ್ಲೋ ಆಗುತ್ತೆ, ಹಾಗೆ ನಮ್ಮ ಹೇರ್ ಗ್ರೋತ್ಗೆ ಹೆಲ್ಪ್ ಮಾಡುತ್ತೆ. ಇದು ವಿಟಮಿನ್ ಸಿ ನ ಪ್ರೊವೈಡ್ ಮಾಡುತ್ತೆ, ನಮ್ಮನ್ನ ಹೈಡ್ರೇಟ್ ಆಗಿ ಇಡುತ್ತೆ, ಜೊತೆಗೆ ಬ್ಲಡ್ ಶುಗರ್ ಲೆವೆಲ್ನ ಕಂಟ್ರೋಲ್ ಮಾಡುತ್ತೆ. ಎಲ್ಲ ಬೆನಿಫಿಟ್ ಇರ್ಬೇಕಾದ್ರೆ ಈ ಒಂದು ಜ್ಯೂಸ್ನ ಕುಡಿದೇ ಇರೋದಕ್ಕಾಗತ್ತಾ? ಸೊ ನಾನು ಕೂಡ ಇವತ್ತು ಟ್ರೈ ಮಾಡಿದೆ. ಫಸ್ಟ್ ಅತ್ತೆಗೆ ಟೇಸ್ಟ್ ಮಾಡೋದಕ್ಕೆ ಕೊಟ್ಟೆ, ಅತ್ತೆ ನನಗೆ ಅರ್ಧ ಗ್ಲಾಸ್ ಖಾಲಿ ಮಾಡಿಕೊಟ್ಟಿದ್ದಾರೆ. ನಿಜಕ್ಕೂ ನನಗೆ ಅಲೋವೆರಾ ಜ್ಯೂಸ್ ಕುಡ್ದಂಗೆ ಇರಲಿಲ್ಲ, ಒಂದು ಯಾವುದೋ ಎಳ್ನೀರು ಕುಡ್ದಂಗಿತ್ತು. ನಾನು ಇಡೀ ದಿನ ನೀರು ಕುಡಿಯೋದಕ್ಕೋಸ್ಕರ ಒಂದು ಬಾಟಲ್ಗೆ ನೀರು ಹಾಕಿ ಅದಕ್ಕೆ ಚಿಯಾ ಸೀಡ್ಸು ಜೊತೆಗೆ ಸೌತೆಕಾಯಿ ಪುದೀನ ಎಲೆ ಆ್ಯಡ್ ಮಾಡ್ಕೊಂಡಿದ್ದೀನಿ. ಬೆಳಿಗ್ಗೆ 6 ಗಂಟೆಗೆ ಬ್ಲ್ಯಾಕ್ ಕಾಫಿ, ಒಂದು 8 ಗಂಟೆಗೆ ಅಲೋವೆರಾ ಜ್ಯೂಸ್, 10 ಗಂಟೆ 10:30 ಹಂಗೆಲ್ಲ ಟಿಫನ್ ಕೂಡ ಮುಗಿಸಿ ನೆಕ್ಸ್ಟ್ ನಾನಿಲ್ಲಿ ಊರಿಂದ ತಂದಿರುವಂಥ ಗಿಡಗಳನ್ನ ಪಾಟ್ಗಳಿಗೆ ಹಾಕೋದಿಕ್ಕೆ ಅಂತ ಹೇಳ್ಬಿಟ್ಟು ಬಂದಿದ್ದೀನಿ. ಸೊ ನೀವು ಇಲ್ಲಿ ನೋಡ್ತಿರ್ಬೋದು, ನಾನು ಒಂದು ಮನಿ ಪ್ಲಾಂಟ್ ಹಾಕಿದ್ದೆ, ಅದು ಎಷ್ಟು ಚೆನ್ನಾಗಿ ಹಬ್ಬಿದೆ ಅಂತ. ಬಟ್ ಅದಕ್ಕೂ ಕೂಡ ಹುಳಗಳಾಗಿದೆ. ಫಸ್ಟ್ ವ್ಲಾಗಲ್ಲೇ ಹೇಳಿದೆ ನಮ್ಮ ಮನೇಲಿರುವಂಥ ಗಿಡಗಳಿಗೆ ಹುಳಗಳಾಗಿದೆ ಅಂತ ಹೇಳ್ಬಿಟ್ಟು, ಅದಕ್ಕೆ ಔಷಧಿ ಕೂಡ ತಂದಿದ್ದೀನಿ. ಬಟ್ ಸ್ಪ್ರೇ ಮಾಡೋದಕ್ಕೆ ಆಗಿರಲಿಲ್ಲ, ಮರ್ತೋಗ್ಬಿಟ್ಟಿದ್ದೆ. ಸೋಮವಾರ ಹಾಕಬೇಕಾಗಿತ್ತು, ಮಂಗಳವಾರ ಊರಿಗೆ ಹೋದೆ, ಬುಧವಾರ ಗುರುವಾರ ಊರಲ್ಲೇ ಇದ್ದೆ, ಗುರುವಾರ ನೈಟ್ ಬಂದಿದ್ದು. ಇವಾಗ ಶುಕ್ರವಾರ ಬೆಳಿಗ್ಗೆ ನೆನ್ಪು ಮಾಡಿಕೊಂಡು ಗಿಡಗಳಿಗೆ ಹುಳ ಆಗಿದೆ ಅಲ್ವಾ, ಸೊ ಒಂದು ಔಷಧಿ ತಂದಿದ್ದೀನಿ, ಅದನ್ನ ಸ್ಪ್ರೇ ಮಾಡಬೇಕು. ಹಾಗೆ ರೀಪಾಟ್ ಮಾಡೋದಿದೆ, ಅದನ್ನು ಕೂಡ ಮಾಡಬೇಕು. ಚೆನ್ನಾಗಿ ಬಂದಿರುವಂಥ ಮನಿ ಪ್ಲಾಂಟ್ಗೆ ಹುಳಗಳಾಗ್ಬಿಟ್ರೆ ಬೇಜಾರಾಗುತ್ತೆ. ಅಷ್ಟು ನಾನು ಇಷ್ಟಪಟ್ಟು ಹಾಕಿರುವಂಥ ಗಿಡ ಇದ್ದು, ನಾನು ವಿಳ್ಯದೆಲೆ ಹಾಕಬೇಕು ನಮ್ಮ ಮನೇಲಿ ಅಂತ ತುಂಬ ಟ್ರೈ ಮಾಡಿದೆ, ಬಟ್ ಬರಲಿಲ್ಲ. ನಮ್ಮ ರೋಡಲ್ಲಿ ಒಬ್ರು ಇದ್ದಾರೆ, ಅವರು 3 ಎಲೆ ಬಂದಿತ್ತು. ಪಾಟ್ ಸಮೇತ ಚಿಕ್ಕ ಪಾಟಲ್ಲಿ ಹಾಕಿದ್ರು, ಅದನ್ನ ಕೊಟ್ಟರು. ನಾನು ತಂದು ಈ ಪಾಟ್ಗೆ ಹಾಕಿದ್ದೀನಿ. ತುಂಬ ಅಂದರೆ ತುಂಬಾನೇ ಚೆನ್ನಾಗಿ ಬರ್ತಿತ್ತು. ಎಲ್ಲರ ಕಣ್ಣು ಕೂಡ ಬಿತ್ತಿತ್ತು. ಎಲ್ರ ಕಣ್ಣು ಬಿತ್ತು ಅಂತಾನೆ ಏನೋ ಗಿಡಕ್ಕೆ ಹುಳಗಳಾಗ್ಬಿಟ್ಟಿದೆ. ಎಲೆ ಎಲ್ಲ ನೋಡಿ ತೂತು ಥರ ಆಗೋಗಿದೆ, ಜೊತೆಗೆ ಬೂಸ್ಟ್ ಕಟ್ಟುತ್ತಲ್ಲ ಆ ಥರ ಆಗೋಗಿತ್ತು. ನಾನು ಆ್ಯಕ್ಚುಲಿ ಹೋಮ್ ಮೇಡ್ ಒಂದು ಟ್ರೈ ಮಾಡಿದ್ದೆ, ನನಗೆ ರಿಸಲ್ಟ್ ಆ ಕ್ಷಣಕ್ಕೆ ಸಿಗಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತೀನಿ. ಹುಳಗಳು ಸಾಯಬೇಕು ಅಂತ ಹೋಮ್ ಮೇಡ್ ಒಂದು ಸ್ಪ್ರೇ ರೆಡಿ ಮಾಡಿ ಹಾಕಿದ್ದೆ ವಿಳ್ಯದೆಲೆಗೆ. ಅದು 2-3 ದಿನ ಆದಮೇಲೆ ರಿಸಲ್ಟ್ ಬಂತು. ಬಟ್ ನಾನು ತಕ್ಷಣಕ್ಕೆ ರಿಸಲ್ಟ್ ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಅದು ಹೋಗಿರೋದು ನನಗೆ ಗೊತ್ತಾಗಲಿಲ್ಲ. ಬೇಗನೆ ಹೋಗಿ ನಾನು ಔಷಧಿನ ತಂದುಬಿಟ್ಟೆ. ಇನ್ನೇನು ತಂದಿದ್ದೀನಲ್ಲ ಅಂತ ಹೇಳ್ಬಿಟ್ಟು ಸ್ಪ್ರೇ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ನಾನು ರೆಡಿ ಮಾಡಿದ್ದೆ ಏನು ಹೋಮ್ ಮೇಡ್ ಸ್ಪ್ರೇ, ಅದರಲ್ಲೇ ರಿಸಲ್ಟ್ ಬಂತು ನನಗೆ. ನೆಕ್ಸ್ಟು ನಾನಿಲ್ಲಿ ಎಲ್ಲ ಪಾಟ್ನು ಮಣ್ಣೆಲ್ಲ ತೆಗೆದು ರೀಪಾಟ್ ಮಾಡ್ತಾ ಇದ್ದೀನಿ, ಜೊತೆಗೆ ಊರಿಂದ ತಂದಿರುವಂಥ ಗಿಡಗಳನ್ನು ಕೂಡ ಹಾಕ್ತಾ ಇದ್ದೀನಿ. ಹಾಗೆ ಇವತ್ತು ಶುಕ್ರವಾರ ಅಂತ ಗೊತ್ತಿಲ್ಲದೆ ನಾನು ತುಳಸಿ ಹಾಕಿದ್ದೆ ಮನೇಲಿ, ಅದು ಫುಲ್ ಒಣಗೋಗಿತ್ತು, ಅಲ್ಲಿ ಇಲ್ಲಿ ಮಾತ್ರ ಎಲೆ ಇತ್ತು. ಇದು ಚೆನ್ನಾಗಿ ಕಾಣಿಸ್ತಿಲ್ಲ, ಬೇರೆ ತಂದು ಹಾಕಿದ್ರಾಯ್ತು ಅಂದ್ಬಿಟ್ಟು ಪಾಟಿಂದ ಕಿತ್ತಿ ಎಸ್ಬಿಟ್ಟೆ. ಒಬ್ರು ಆಂಟಿ ಬಂದು ಯಾಕೆ ಇವತ್ತು ಶುಕ್ರವಾರ ತುಳಸಿನ ಕಿತ್ತೆಸ್ತಿದ್ದಿ ಅಂದ್ರು. ಆವಾಗ ನನಗೆ ಅರ್ಥ ಆಗಿದ್ದು, ಇವತ್ತು ಶುಕ್ರವಾರ ಯಾಕಾದ್ರೂ ಕಿತ್ತೆ ಅಂತ ಅನಿಸ್ತು. ಕಿತ್ತೆಸಿದ್ಮೇಲೆ ಏನೂ ಮಾಡೋದಕ್ಕಾಗಲ್ಲ. ನೆಕ್ಸ್ಟ್ ಒಂದು ಚೆನ್ನಾಗಿರೋ ಪಾಟ್ ತಂದು ಚೆನ್ನಾಗಿರೋ ಒಂದು ತುಳಸಿನ ಹಾಕಬೇಕು ಅಂತ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ಪಾಟ್ಗಳನ್ನೆಲ್ಲ ವಾಶ್ ಮಾಡ್ಕೊತಾ ಇದ್ದೀನಿ. ಮಣ್ಣು ಕೂಡ ಆಗಿತ್ತು, ಜೊತೆಗೆ ಹೇಗಿದ್ರು ಎಲ್ಲನೂ ಒಟ್ಟಿಗೆ ತೆಗ್ದಿದ್ದೀನಿ. ವಾಶ್ ಮಾಡಿ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡಿ ಎತ್ತಿಟ್ಟೆ. ಪಾಟ್ಗಳನ್ನೆಲ್ಲ ಆಯಾ ಜಾಗಕ್ಕೆ ಇಟ್ಟಿದ್ದಾದ್ಮೇಲೆ ನಾನೇನು ತಂದಿದ್ದೆ ಔಷಧಿನ ಅದನ್ನ ಒಂದು ಬಾಟ್ಲಿಗೆ ಮಿಕ್ಸ್ ಮಾಡಿ ಸ್ಪ್ರೇ ಮಾಡ್ತಾ ಇದ್ದೀನಿ. ಜಸ್ಟ್ ಎಲೆಗಳಿಗೆ ಅಷ್ಟೇ ಸ್ಪ್ರೇ ಮಾಡಬೇಕು ಅಂತ ಹೇಳಿದ್ರು. ಪಾಟ್ಗೆ ನೀರು ಹಾಕ್ತಿವಲ್ವಾ ಆ ರೀತಿ ಹಾಕೂಡ್ದು ಅಂತ ಹೇಳಿದ್ರು. ಮೋಸ್ಟ್ಲಿ ಅವರು ಹೇಳಿಲ್ಲ ಅಂದಿದ್ರೆ ನಾನು ನೀರು ಹಾಕೋ ರೀತಿನೇ ಹಾಕ್ಬಿಡ್ತಾ ಇದ್ದೆ ಅಂತ ಅನ್ಸುತ್ತೆ. ಊರಿಂದ ಬರ್ತಾ ಬೇವಿನ ಸೊಪ್ಪು ಕೂಡ ತಂದಿದ್ದೆ. ಇದರಲ್ಲಿ ಪೌಡರ್ ಮಾಡ್ಕೊಳ್ಳೋಣ ಅಂತ ನೀಮ್ ಪೌಡರ್ ಮಾಡಿಟ್ಕೊಂಡ್ರೆ ಫೇಸ್ ಪ್ಯಾಕ್ಗೆ ಅಥವಾ ಹೇರ್ ಪ್ಯಾಕ್ಗೆ ಯೂಸ್ ಆಗುತ್ತೆ ಅಂತ ಹೇಳ್ಬಿಟ್ಟು ತಂದು ಎಲ್ಲನೂ ಬಿಡಿಸಿ ಬಿಸಿಲಿಗೂ ಕೂಡ ಇಟ್ಟಿದ್ದೀನಿ. ಇದು ಚೆನ್ನಾಗಿ ಡ್ರೈ ಆದ್ಮೇಲೆ ಪೌಡರ್ ಮಾಡಬೇಕು. ಹಾಗೆ ನಾನು ಊರಲ್ಲಿದ್ದಾಗ ಮೀಶೋ ಇಂದ 1-2 ಪ್ರಾಡಕ್ಟ್ ಬಂದಿತ್ತು. ಅದು ಹೇಗಿದೆ ಅಂತ ಓಪನ್ ಮಾಡಿ ನೋಡ್ತಾ ಇದ್ದೀನಿ. ಈ ಒಂದು ಸ್ಟೋರೇಜ್ ಬ್ಯಾಗ್, ನನಗೆ ಬಟ್ಟೆಗಳೆಲ್ಲ
ಇಟ್ಕೊಳ್ಳೋದಕ್ಕೆ ಸ್ವಲ್ಪ ಬ್ಯಾಗ್ ಬೇಕಿತ್ತು, ಹಾಗಾಗಿ ಈ ಒಂದು ಪ್ರಾಡಕ್ಟ್ನ ಬುಕ್ ಮಾಡ್ಕೊಂಡಿದ್ದೀನಿ. ನೋಡೋದಕ್ಕೂ ಕೂಡ ಸ್ವಲ್ಪ ದೊಡ್ಡದಾಗಿ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿದೆ. ಹಾಗೆ ಕಿಚನ್ ಮೇಕ್ ಓವರ್ ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ಒಂದೊಂದೇ ಪ್ರಾಡಕ್ಟ್ನು ಕೂಡ ಬುಕ್ ಮಾಡಿ ತರಿಸ್ಕೊತಾ ಇದ್ದೀನಿ. ಇವಾಗ ನಾನು ವಾಲ್ ಪೇಪರ್ನ ಬುಕ್ ಮಾಡಿ ತರಿಸ್ಕೊಂಡಿದ್ದೀನಿ ಗೋಲ್ಡ್ ಕಲರಲ್ಲಿ, ಅದು ಕೂಡ ಚೆನ್ನಾಗಿದೆ. ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ, ಬೇಕಂದ್ರೆ ಚೆಕ್ ಮಾಡ್ಕೊಳ್ಳಿ. ಹಾಗೆ ಇವತ್ತಿನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್, ಶೇರ್, ಕಮೆಂಟ್, ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಆಲ್.